ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ರದ್ದು ಊಟ ಆಯಿತು ಅನ್ಕೊಂತೀನಿ. ಊಟ ಆಲ್ರೆಡಿ ಆಗಿರುತ್ತೆ, ಎಲ್ಲ ಆರಾಮಾಗಿ ಮಲಗಿದ್ದೀರ. ನಂದು ಊಟ ಆಯಿತು, ನಾನು ಆರಾಮಾಗಿ ಮಲಗ್ತಿದ್ದೆ. ಬಟ್ ಏನಂದರೆ, ಈ 2ನೇ ತಾರೀಕು ಹಬ್ಬದ ದಿನ, ದಸರಾ ಹಬ್ಬದ ದಿನ, ನಮ್ಮ ಕನ್ನಡದ ಹೆಮ್ಮೆ, ಕನ್ನಡದ ಕೀರ್ತಿನ ಪ್ರಪಂಚದಾದ್ಯಂತ ಪರಿಚಯ ಮಾಡಿಪುರದ ಕುವರ ರಿಷಬ್ ಶೆಟ್ಟಿ ನಿರ್ದೇಶನ ಮತ್ತು ನಟನೆ ಮಾಡಿರುವ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಾಯಿತು. 10 ಡೇಸ್ ಆಯಿತು. ಇವತ್ತು ತಾನೇ 500 ಕೋಟಿ ಗಳಿಕೆ ಮಾಡಿದೆ. ನಾನು ತುಂಬ ದಿನದಿಂದ ಈ 10 ದಿನದಲ್ಲಿ ನೋಡಬೇಕು ಅಂತ ತುಂಬ ಟ್ರೈ ಮಾಡಿದೆ. ಬಟ್ ಟೈಮ್ ಸಿಕ್ಕಿಲ್ಲ ಅಂದರೆ ಅಷ್ಟು ಬ್ಯುಸಿ ಪರ್ಸನ್ ನಾನಲ್ಲ. ಬಟ್ ಅದಕ್ಕೊಂದು ಗಳಿಗೆ ಸಿಕ್ಕಿಲ್ಲ ಅಷ್ಟೆ. ಸೊ ಅದಕ್ಕೆ ಫೈನಲಿ ಎಲ್ಲದನ್ನು ಸೈಡ್ಗಿಟ್ಟು ಕೆಲ್ಸಕ್ಕೆ ಪರ್ಮಿಷನ್ ತಗೊಂಡು ನಾಳೆ ಬೆಳಗ್ಗೆ ಶೋಗೆ ಕೊಣಕುಂಟೆ ಕ್ರಾಸೆಲ್ಲ ಥಿಯೇಟ್ರಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ನಾಳೆ ಬೆಳಗ್ಗೆ ಹೋಗಬೇಕು. ಟೈಮ್ ನೋಡಿದೆ, ಇವಾಗ ಆಯಿತು 11 ಗಂಟೆ 11:30 ಆಗ್ತಾ ಬಂತು. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮೂವಿ ನೋಡಬೇಕು. ನೋಡೋಣ ಯಾವ ಥರ ಇರುತ್ತೆ ಅಂತ. ನಾನಂತೂ ವೆಯ್ಟಿಂಗು, ನೋಡಬೇಕು. ಹೋಗೋಕ್ಕಾಗಿಲ್ಲ, ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ನಾನಂತೂ ಫುಲ್ ವೆಯ್ಟಿಂಗು. ಈ ಮೂವಿಗೆ ಹೋದರೆಲ್ಲ ಒಂದೊಂದು ಕ್ಲಿಪ್ನ ಫೋನಲ್ಲಿ ರೆಕಾರ್ಡ್ ಮಾಡಿ ಫೇಸ್ಬುಕ್ಕು, ಇನ್ಸ್ಟಾ, ಯೂಟ್ಯೂಬಲ್ಲೆಲ್ಲ ಬಿಟ್ಟು ಅದು ನೋಡಿನೇ ಅರ್ಧ ಗೂಸ್ ಬಂಪ್ಸ್. ಇನ್ನು ಡೈರೆಕ್ಟ್ ಥಿಯೇಟ್ರಲ್ಲಿ ಆ ವಿಜುವಲ್ಸು, ಆ ಸೌಂಡು, ಆ ನಟನೆ ನೋಡಿದ್ರೆ ಇನ್ನು ಯಾವ ರೇಂಜ್ ಕಿಕ್ ಕೊಡ್ಬೋದು ಅಂತ ವೆಯ್ಟಿಂಗ್. ಆದರೂ ಸ್ವಲ್ಪ ಈಗಲಿಂದನೇ ಗೂಸ್ ಬಂಪ್ಸ್ ಅಂತ ಅನಿಸ್ತಿದೆ, ಆ ಫೀಲ್ ಬರ್ತಿದೆ. ಬಟ್ ನೋಡಬೇಕು. ನಾಳೆ ಫಸ್ಟ್ ಡೇ ಹೋಗೋಕ್ಕಾಗಿಲ್ಲ. ನಾಳೆ ನನಗೆ ಫಸ್ಟ್ ಶೋ ಹೋಗಿ ಯಾವ ಥರ ಇತ್ತು ಆ ಫೀಲ್ನ, ಆ ವಿಜುವಲ್ಸೆಲ್ಲ ವೈಬ್ ಮಾಡಿ ನಾಳೆ ರಿವ್ಯೂ ಕೊಡ್ತೀನಿ. ಪ್ಲ್ಯಾನ್ ಮಾಡ್ತೀನಿ ಯಾವ ಥರ ಅಂತ. ಆಲ್ರೆಡಿ ಎಲ್ಲ ಕಡೆ ನೋಡಿದ್ದೀನಿ, ಬಟ್ ನನ್ನ ಸ್ಟೈಲಲ್ಲ ಅಂತ ರಿವ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ಸಿಗೋಣ. ಟಾಟಾ, ಬಾಯ್ ಎಲ್ರಿಗೂ. ಗುಡ್ ನೈಟ್. ಆರಾಮಾಗಿ, ಹುಷಾರಾಗಿ, ನೆಮ್ಮದಿಯಾಗಿರಿ.